ಸ್ವಾಗತ. ಆನೆ ಕಾರಿಡಾರ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೋಡಿ, ನಮ್ಮಲ್ಲಿ ಅಂಕಿ ಸಂಖ್ಯೆಗಳನ್ನು ನೋಡ್ತಾ ಇದ್ರೆ ಬಹಳ ನಮ್ಗೆ ಹೆಮ್ಮೆಯ ವಿಚಾರ ಇದೆ. ಕರ್ನಾಟಕಕ್ಕೆ ಹುಲಿಗಳ ಸಂಖ್ಯೆಯಲ್ಲೂ ಕೂಡ ನಾವು ಮುಂದಿದ್ದೀವಿ, ಆನೆಗಳ ಸಂಖ್ಯೆಯಲ್ಲೂ ಕೂಡ ನಾವು ಮುಂದಿದ್ದೀವಿ. ಆದರೆ ಇರುವಂಥದ್ದನ್ನು ನಮ್ಗೆ ಉಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಕಾರಣಗಳು ಬಹಳಷ್ಟು ಇದ್ದಾವೆ. ನಮ್ಮ ಅತಿಥಿಗಳು ಕೂಡ ಅದನ್ನು ಬಹಳ ವಿವರವಾಗಿ ಹೇಳ್ತಾ ಇದ್ರು. ಯಾಕಂದರೆ ಹಂತ ಹಂತವಾಗಿ ಮಾನವನ ಹಸ್ತಕ್ಷೇಪಗಳು ಜಾಸ್ತಿ ಆಗ್ತಾ ಇದೆ. ನೋಡಿ, ಕಾಡುಗಳು ನಮ್ಮ ಕೆಲವೊಂದಿಷ್ಟು ಜನರು ಹೇಳ್ತಾ ಇರ್ತಾರೆ, ಕರ್ನಾಟಕ ಬಹಳ ಅರಣ್ಯ ಸಂಪತ್ತನ್ನು ಹೊಂದಿದೆ, ಹಾಗಾಗಿನೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮದು 18-20% ಮಾತ್ರ. ಯಾಕೆ ಹೀಗಾಗ್ತಾ ಇದೆ ಅಂದರೆ ಮಾನವನ ಅತಿಯಾದಂತಹ ಒಂದು ದುರಾಸೆಗಳು, ಮಾನವನ ಅತಿಯಾದಂತಹ ಆ ಚಟುವಟಿಕೆಗಳಿಗೆ ಎಡೆ ಮಾಡಿಕೊಡಲಾಗ್ತಾ ಇದೆ. ಹಾಗಾಗಿನೇ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿನ ಕೆಲವೊಂದಿಷ್ಟು ವೈಜ್ಞಾನಿಕವಾದಂತಹ ಕ್ರಮಗಳನ್ನು ನೋಡ್ತಾ ಇದ್ದರೆ ನಮ್ಮಲ್ಲಿ ಆ ರೀತಿಯಾದಂತಹ ಕೆಲಸಗಳು ಕ್ಷಿಪ್ರಗತಿಯಲ್ಲಿ ಆಗ್ತಾ ಇಲ್ಲ. ಇಚ್ಛಾಶಕ್ತಿಯ ಕೊರತೆ ಕೂಡ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಎಲ್ಲ ಸರ್ಕಾರಗಳು ಬಂದಾಗ ಹಾಗೆ ಸಕಲೇಶಪುರ ಭಾಗದಲ್ಲಿ ಏನೋ ಒಂದು ಸಾವಾಯಿತು, ಆನೆ ತುಳಿತು, ಆನೆ ಅಲ್ಲಿ ಸಾಯಿಸ್ತು ಅಂತ ಹೇಳಿದಾಗ ಸರ್ಕಾರದ ಪ್ರತಿನಿಧಿಗಳು ಹೋಗ್ತಾರೆ, ಪರಿಹಾರವನ್ನು ಕೊಡ್ತಾರೆ. ಆದರೆ ಶಾಶ್ವತವಾದಂತಹ ಪರಿಹಾರದ ಬಗ್ಗೆ ಕೇಳಿದರೆ ಇಲ್ಲ, ನಾವು ಬಜೆಟ್ನಲ್ಲಿ ಇದರ ಬಗ್ಗೆ ಘೋಷಣೆ ಮಾಡ್ತೀವಿ, ಅನುದಾನವನ್ನು ಮೀಸಲಿಡ್ತೀವಿ ಅಂಥೇಳಿ. ಹಾಗಾಗಿನೇ ಕೋಟಿ ಕೋಟಿ ಹಣವನ್ನು ಮೀಸಲಿಡ್ತೀವಿ ಅಂತ ಹೇಳ್ತಾರೆ. ಆದರೆ ಇನ್ನೂ ಕೂಡ ಆನೆ ಕಾರಿಡಾರ್ಗಳು ಸಮರ್ಪಕವಾಗಿ ನಮ್ಮಲ್ಲಿ ಆಗಿಲ್ಲ. ಅದೇ ಈ ಹುಲಿಗಳನ್ನು ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ ತೋರುವಂತಹ ಕಾಳಜಿ, ಆ ಬದ್ಧತೆ ಇಲ್ಲಿ ಯಾಕಿಲ್ಲ ಆನೆಗಳನ್ನು ಕಾಪಾಡುವಲ್ಲಿ? ನೋಡಿ, ಚಾಮರಾಜನಗರ ಕೆಲವು ಕಡೆಗಳಲ್ಲಿ ಹುಲಿಗಳನ್ನು ಮಾರಣ ಹೋಮ ಮಾಡಿದರು. ಆಗ ಕಾನೂನಾತ್ಮಕವಾಗಿ ಕ್ರಮಗಳು ಸಹಜವಾಗಿ ಆಯಿತು, ಬಹಳ ವಿರೋಧ ವ್ಯಕ್ತವಾಯಿತು, ಅದನ್ನು ಗಂಭೀರವಾಗಿ ತೆಗೆದುಕೊಂಡರು. ಅದೇ ಒಂದು ಆನೆ ಎಲ್ಲೋ ಒಂದು ಕಡೆ ಅಲ್ಲಿ ವಿದ್ಯುತ್ ಅವಘಡದಿಂದಾಗಿ ಸತ್ತು ಹೋದರೆ ಅದರ ಬಗ್ಗೆ ಯಾರು ಅಷ್ಟೊಂದು ಗಂಭೀರವಾಗಿ ತೆಗೆದುಕೊಳ್ಳೋದೇ ಇಲ್ಲ. ಯಾಕೆ? ಹುಲಿಗೆ ಹಾಗೆ ಆನೆಗೆ ಹಿಂಗೆ ಯಾಕೆ? ಆನೆ ಕೂಡ ನಮ್ಮ ಸ್ವತ್ತಲ್ವಾ? ಹಾಗಾಗಿನೇ ಈಗ ಆ ಒಂದು ಆನೆಯ ಸಂತತಿಯನ್ನು ಉಳಿಸಿಕೊಳ್ಳಬೇಕಾದಂತಹ ಜವಾಬ್ದಾರಿ ಕೂಡ ಪ್ರತಿಯೊಬ್ಬರದ್ದಾಗಿದೆ. ಜೋಸೆಫ್ ಸರ್, ಈಗ ಈ ಆನೆಗಳ ವಿಚಾರದಲ್ಲಿ ರೈತರನ್ನ ಒಂದು ರೀತಿ ವಿಲನ್ ಥರ ಬಿಂಬಿಸಲಾಗ್ತಾ ಇದೆ. ಇಲ್ಲ, ರೈತರು ಈಗ ದಾಳಿ ಮಾಡ್ತವೆ, ಹಾಗಾಗಿ ಅವುಗಳನ್ನು ಕೊಲ್ಲುವಂತಹ ಮನಸ್ಥಿತಿ ಇರುತ್ತೆ, ಹಾಗಾಗಿ ವಿದ್ಯುತ್ ಬೇಲಿಗಳನ್ನು ಹಾಕ್ತಾರೆ, ಅವುಗಳ ಸಾವಿಗೆ ಕಾರಣ ಆಗ್ತಾರೆ. ಈ ರೀತಿ ಚರ್ಚೆಗಳಾಗ್ತಿದೆ ಸರ್. ನಿಜಕ್ಕೂ ಮಾನವ ಅಂದ್ರೆ ರೈತರು ವಿರೋಧಿಗಳ ಅಂತ ಆನೆಗಳಿಗೆ? ಅಲ್ಲ, ಈಗ ರೈತರು ನಾವು ಹೇಳ್ಬೇಕಂದ್ರೆ ಅವರು ಬೆಳೆನ ಕಾಪಾಡ್ಕೊಳಕ್ಕೆ ಅವರು ಸೋಲಾರ್ ಫೆನ್ಸ್ಗೆ ಮೇನ್ ಲೈನ್ ಇಂದ ಟ್ಯಾಪ್ ಮಾಡ್ತಾರ. ಅವಾಗ ಎಲೆಕ್ಟ್ರಿಫಿಕೇಶನ್ ಆಗ್ತಾ ಇದೆ. ಸೊ ಅದು ಒಂದು ನಡೀತಿದೆ. ಬಟ್ ಅವ್ರ ಪ್ರಾಬ್ಲಮ್ ನಾವು ನೋಡ್ಬೇಕಾಗಿದೆ. ಸೊ ಆನೆಗಳು ಬಂದು ಅವ್ರ ತೋಟಕ್ಕೆ ನುಗ್ಗಿ ಏನ್ ಬೆಳೆದಿದಾರೋ ತಿನ್ಕೊಂಡು ಹೋಗೋದು, ಅದು ತುಳಿದು ಹಾಕೋದ್ರಿಂದ ಅವರು ಒಂದ್ ಪ್ರಿಕಾಷನ್ ತಗೋತಾರೆ. ಸೊ ಅವ್ರನ್ನೇ ಬ್ಲೇಮ್ ಮಾಡಕ್ಕಲ್ಲ. ಈಗ ನಾವ್ ಹೇಳೋದು ನಮ್ ಕಾರಿಡಾರ್ಸ್ ಇಂಟ್ಯಾಕ್ಟ್ ಇದ್ದಿದ್ರೆ ಇಷ್ಟು ಮಟ್ಟಕ್ಕೆ ನಮ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಇದೇನಾಗ್ತಿದೆ ಅಂದ್ರೆ ನಾವ್ ಹೇಳ್ಬೇಕಂದ್ರೆ ಇಷ್ಟೆಲ್ಲ ಆಗ್ತಿದ್ಯಲ್ಲ, ಗೊತ್ತು ಈ ತರ ತೊಂದ್ರೆ ಇದೆ, ಕಾರಿಡಾರ್ ಪಾಳಾಗ್ತಿದೆ ಅಂದಾಗ ಸರ್ಕಾರ ಏನ್ ಮಾಡ್ಬೇಕಾಯ್ತು, ಇಮಿಡಿಯೇಟ್ ಆಗಿ ಎಲ್ಲಾ ಆಕ್ಷನ್ ತಗೊಂಡು ಇನ್ ಮುಂದೆ ಆದ್ರೂ ಯಾವ್ದೋ ಫ್ರಾಗ್ಮೆಂಟ್ ಆಗ್ಬಾರ್ದು ಅಂದ್ಬಿಟ್ಟು ಮಾಡ್ಬೇಕಾಯ್ತು. ಬಟ್ ಏನಂದ್ರೆ ಇಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಗೆ ಕೋಆರ್ಡಿನೇಷನ್ ಇಲ್ಲ. ಇವ್ರು ನಮ್ದು ಫಾರೆಸ್ಟ್ ಅಂತಾರೆ, ಅವ್ರಿಲ್ಲ ನಮ್ದು ರೆವಿನ್ಯೂ ಅಂತಾರೆ. ರೆವಿನ್ಯೂ ಅವ್ರಿಗೆ ದುಡ್ಡು ಬೇಕು, ಅದು ಯಾರು ದುಡ್ಡು ಕೊಟ್ಟವ್ರು ಅವ್ರು ಕೊಟ್ಬಿಡ್ತಾರೆ ಜಾಗ ವಿದೌಟ್ ವೆರಿಫಿಕೇಶನ್. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ಕೊಡ್ಬೇಕು, ಅದು ಯಾಕೋ ನಡೀತಿಲ್ಲ, ಕೋಆರ್ಡಿನೇಷನ್ ಇಲ್ಲ. ಸೊ ನಾವ್ ಹೇಳೋದು ಸರ್ಕಾರಕ್ಕೆ, ನಿಮ್ಗೆ ಗೊತ್ತು ಇಂತಿಂತ ಜಾಗಗಳು ಗೊತ್ತೋರಿ ಆದಂಗ ನೀವ್ ಇಮಿಡಿಯೇಟ್ ಆಗಿ ಮಾಡ್ಬೇಕು. ಯಾಕೆ ಮಾಡ್ತಿಲ್ಲ? ಯಾಕಂದ್ರೆ ಕೋಆರ್ಡಿನೇಷನ್ ಇಲ್ಲ. ಆಮೇಲೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ, ನಾನ್ ಯಾಕೆ ಮಾಡ್ಬೇಕು, ನಾನ್ ಯಾಕೆ ತಲೆ ಕೆಡ್ಸ್ಕೋಬೇಕು, ನನ್ ಟರ್ಮ್ ಆಯ್ತು ಅಂದ್ರೆ ನಾನು ಹೋಗ್ತೀನಿ ಅಂದ್ಬಿಟ್ಟು. ಅದೇ ನಮ್ ಫಾರೆಸ್ಟ್ ಆಫೀಸರ್ಸ್ ಬನ್ನಿ. ಈಗ ನಮ್ಮ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಒಬ್ರು ಅಜಯ್ ಇದ್ರು. ಅವರು ಪಾಪ ಒಳ್ಳೆ ಕೆಲಸ ಮಾಡ್ತಿದ್ರು, ಎಲಿಫೆಂಟ್ಸ್ ಬಗ್ಗೆ ಅವರು ಬಹಳ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರು. ಅವ್ರು ಹೋಗಿದ್ಮೇಲೆ ಅವ್ರ ಆಗಿ ಒಂದ್ ರಿಟೈರ್ ಆಗಿ ಆಲ್ರೆಡಿ 7 years 8 years ಆಗಿದೆ. ಅವ್ರು ಹೋಗಿದ್ಮೇಲೆ ನಮ್ಗೊಬ್ರು ಒಳ್ಳೆ ರಿಪ್ಲೇಸ್ಮೆಂಟ್ ಬಂದಿಲ್ಲ. ಸೊ ಯಾರಿಗೆ ಒಂದು ಸಬ್ಜೆಕ್ಟ್ ಬಗ್ಗೆ ಗೊತ್ತಿರ್ಬೇಕು, ಆನೆ ಬಗ್ಗೆ ಗೊತ್ತಿರ್ಬೇಕು, ಅಂತ ಯಾರು ಆಫೀಸರ್ಸ್ ಇಲ್ಲ. ಪ್ರಾಜೆಕ್ಟ್ ಎಲಿಫೆಂಟ್ ಯಾರನ್ನೋ ತರ್ತಾರೆ, ಅವ್ರು ಬರ್ತಾರೆ, ಅವ್ರಿಗೆ ಅರ್ಥನೇ ಆಗಲ್ಲ ಏನಾಗ್ತಿದೆ ಅಂತ ಸುಮ್ನೆ ಹೋಗ್ತಾರೆ. ಆಮೇಲೆ ನಮ್ಮ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗಳು ಬರ್ತಾರೆ, ಅವ್ರಿಗೆ ಎಂತವ್ರು ತಗೋತಾರೆ, ಅವ್ರಿಗೆ ವೈಲ್ಡ್ ಲೈಫ್ ಬಗ್ಗೆ ಕಾಳಜಿ ಇದ್ದವ್ರಿಗೆ ತಗೋತಾರೆ.
ಸೊ ಇದೆಲ್ಲ ಏನಾಗ್ತಿದೆ ಅಂದ್ರೆ ಇದು ಹಾಲ್ ಒಂಥರ ಎಲ್ಲ ಮಿಕ್ಸ್ಡ್ ಪ್ರಾಬ್ಲಮ್ ಇದು. ಎಲ್ಲೋ ಒಂದ್ ಕಡೆ ಒಂದಂತ ಹೇಳಕ್ಕಾಗಲ್ಲ. ಇಟ್ ಇಸ್ ಅ ಕಂಪ್ಲೀಟ್ ಡಿಸಾಸ್ಟರ್, ರೈಟ್ ಫ್ರಮ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ದ ಗವರ್ಮೆಂಟ್ ಟು ದಿ ಆನ್ ಫೀಲ್ಡ್ ಫಾರೆಸ್ಟ್ ಆಫೀಸರ್ಸ್. ಈಗ ಒಂದು ನಾವ್ ಹೇಳ್ಬೇಕಂದ್ರೆ ಈಗ ಹೇಗಾಗಿದೆ ಅಂದ್ರೆ ಈ ಟೈಗರ್ಗೆ ನಾವು ಗಮನ ಕೊಡ್ತೀವಿ ಅಂದ್ಬಿಟ್ಟು ಅಲ್ಲಿ ಶಶಿಧರ್ ಶಾಸ್ತ್ರಿ ಹೇಳಿದ್ರು. ಹೌದು, ಕರೆಕ್ಟ್. ಯಾಕಂದ್ರೆ NTC ಕೆಲಸ ಮಾಡ್ತಿದ್ದೆ. ಅದೇ ನಮ್ಮ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಒಳಗೆ ಪ್ರಾಜೆಕ್ಟ್ ಎಲಿಫೆಂಟ್ ಇದೆ. ಅವ್ರಿಗೆ ಯಾರಿಗಾರು ನೀವೊಂದು ಫೋನ್ ಮಾಡಿ, ಯಾರು ಫೋನ್ ಇರ್ತಾರ, ನೀವೊಂದು ಮೇಲ್ ಹಾಕಿ ಈ ತರ ಸಿಚುವೇಶನ್ ಇದೆ ಅಂದ್ಬಿಟ್ಟು ಅವ್ರು ಯಾರು ರೆಸ್ಪಾಂಡೇ ಮಾಡಲ್ಲ. ಕರೆಕ್ಟ್. ಸೊ ಅದೇ ನಮಗೆ ಬರ್ತಿರೋದು, ಎಲಿಫೆಂಟ್ಸ್ ಯಾಕೆ ಇಷ್ಟು ಇದು ಅಂದ್ಬಿಟ್ಟು. ಈಗ ರೈತರು ಮತ್ತೆ ಮಾನವ ಮತ್ತೆ ಕಾಡಾನೆ ಜಾಸ್ತಿ ಆಗ್ತಿದೆ ಸಂಘರ್ಷ ಅಂದ್ರೆ ಇಟ್ ಇಸ್ ಅ ಕಾಂಪ್ಲೆಕ್ಸ್ ಸಿಚುವೇಶನ್ ಕ್ರಿಯೇಟೆಡ್ ನಾವೇ ಮಾಡ್ಕೊಂಡಿರೋದು. ಅದ್ ಪಾಠಕ್ಕೆ ನಾವು ಕಾರ್ಯರತ ಬಿಟ್ಟಿದ್ರೆ ಅದ್ ಪಾಠಕ್ಕೆ ಅದು ಹೋಗಿರೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹುಡ್ಕೊಂಡು ಹೋಗೋದು. ಅದ್ ಬೇಕಾರದೇನು, ಒಂದು ದೊಡ್ಡ ಆನೆ ಬಂದ್ಬಿಟ್ಟು ಒಂದ್ 180 200 kg ಮೇವ್ ಬೇಕು, ಮತ್ತೆ ನೀರ್ ಕುಡಿಬೇಕು. 120 140 ಲೀಟರ್ ನೀರ್ ಬೇಕದಕ್ಕೆ, ಅಷ್ಟೇ ಬೇಕಾರೋದು ಪ್ರಾಣಿಗಳಿಗೆ ಜಾಗ. ಅದನ್ನು ನಾವು ಎಲ್ಲಾ ಕಡೆನೂ ಕಟಾಯ ಮಾಡಿ ಹಾಳ್ ಮಾಡಿ ಬೇರೆ ನಾವು ಮೋಜು ಮಜಾಗೆ ಕೊಟ್ಕೊಂಡು ಎಲ್ಲ ಸರ್ಕಾರದ ಮುಂದೆನೆ ಇದೆ. ಇದು ಯಾರು ಗೊತ್ತಿಲ್ಲ ಅಂತ ಇಲ್ಲ. ಕಾರಿಡಾರ್ ಮ್ಯಾಪ್ ಆಗಿದೆ, ನಮ್ಮ ಸುರೇಂದ್ರ ವರ್ಮಾ ಮ್ಯಾಪ್ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಒಂದು ಕಮಿಟಿ ಮಾಡಿ ಎಲ್ಲೆಲ್ಲ ಆನೆಗಳು ಆಚೆ ಹೋಗ್ತಿದೆ, ಹಿಂಗೆ ಅದನ್ನ ಬ್ಲಾಕ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ಇದೆ. ಜೋಸೆಫ್ ಸರ್, ಇನ್ನೊಂದು ಈ ಸೋಲಾರ್ ಬೇಲಿ ಮತ್ತೆ ರೈಲ್ವೆ ಬ್ಯಾರಿಕೇಡ್ ಇವೆಲ್ಲ ಓನ್ಲಿ ಟೆಂಪ್ರವರಿ ಅಷ್ಟೇ ಸರ್, ಇದು ವರ್ಕೌಟ್ ಆಗಲ್ವಾ? ಅಲ್ಲ, ಈಗ ಸೋಲಾರ್ ಬೇಲಿ ಮೇಂಟೈನ್ ಮಾಡಿದ್ರೆ ಇಟ್ ಇಸ್ ಹೆಲ್ಪ್ಫುಲ್. ಮೇಂಟೈನ್ ಮಾಡ್ಬೇಕಲ್ಲ, ಹಾಕ್ಬಿಡ್ತಾರೆ, ಲಕ್ಷಾಂತರ ದುಡ್ಡು ಕೊಟ್ಬಿಟ್ಟು ಮಾಡ್ತಾರೆ, ಮೇಂಟೆನೆನ್ಸ್ ಮಾಡಲ್ಲ. ಟೆಂಟೇಕಲ್ ಫೆನ್ಸ್ ಹಾಕ್ತರು, ಅದು ಎಫೆಕ್ಟಿವ್ ಆಗಿತ್ತು, ಅದು ಮೇಂಟೆನೆನ್ಸ್ ಮಾಡಲ್ಲ. ಸೊ ನಿಮ್ಗೆ ಆಗ್ತಾ ಇರೋದು ಏನಂದ್ರೆ ಈ ರೈಲ್ವೆ ಬ್ಯಾರಿಕೇಡ್ ಹಾಕ್ತಿದ್ದಾರೆ, ದುಡ್ಡು ಇಲ್ಲ. ಒಂದಷ್ಟು ಜಾಗಕ್ಕೆ ಹಾಕಿದ್ದಾರೆ, ಇನ್ನ 130 ಕಿಲೋಮೀಟರ್ ಹಾಕ್ಬೇಕು, ದುಡ್ಡು ಇಲ್ಲ ಸರ್ಕಾರ ಹತ್ರ. ಸೊ ಎಲ್ಲಿ ನೀವು ಒಂದ್ ಕಡೆ ಮಾಡ್ಕೊಂಡು ಹೋಗೋಕಿನ ಫುಲ್ ಮಾಡಿದ್ರೇನೆ ನೀವು ಕಂಟೈನ್ ಮಾಡಕ್ ಆಗೋದು. ಒಂದ್ ಸ್ವಲ್ಪ ಗ್ಯಾಪ್ ಇದ್ರೆ ಆನೆಗಳು ಹೋಗುತ್ತೆ. ಆಮೇಲೆ ಇನ್ನೇನಾಗತ್ತಂದ್ರೆ ನಮ್ಮ ಕೆಲವರು ಜನ ಏನ್ ಮಾಡ್ತಾರೆ, ಅವ್ರು ಹಸುಗಳು ಕರ್ಕೊಂಡು ಹೋಗ್ತಾರೆ ಕಾಡು ಒಳಗೆ, ಆ ದಾರಿ ಹೋಗ್ತಿದ್ರೆ ವಾಪಸ್ ಆನೆಗಳು ಬರುತ್ತೆ. ಸೊ ಇದೊಂಥರ ಕಾಂಪ್ಲೆಕ್ಸ್ ಸಿಚುವೇಶನ್. ಈಗ ನಾವೆಲ್ಲ ಏನು ಈ ಆನೆಗೆ ನಾವೆಲ್ಲ ಬಹಳ ಗಣೇಶ ಹಬ್ಬ ಬಂದಾಗಂತೂ ಆನೆ ಗಣೇಶಗೆ ಒಂದು ಇದು ಗೌರವ ಕೊಡ್ತೀವಿ. ಆಮೇಲೆ ಆನೆ ಅಂದ್ರೆ ನಮ್ ದುಶ್ಮನ್. ಕರೆಕ್ಟ್. ಆತರ ಆಗ್ಬಿಟ್ಟಿದೆ. ಈಗ ಯಾರ್ ಮಾತಾಡಿದ್ರು ಆನೆ ಸಾಯಿಸ್ಬಿಡು, ಆನೆ ಹಿಡ್ದು ಹಾಕ್ಬಿಟ್ಟು. ಓಕೆ, ನಮ್ ಸರ್ಕಾರ ಹಿಡಿತಾರೆ, ಆನೆಗಳು ಖರ್ಚು ಮಾಡಿ ದುಡ್ಡು ಖರ್ಚು ಮಾಡಿ ಆನೆಗಳ ಕಾರ್ಯಾಚರಣೆ ಮಾಡಿ ಸೆರೆ ಹಿಡಿದು ಕರ್ಕೊಂಡ್ಬಂದು ಇದ್ರೊಳಗೆ ಇಟ್ಕೋತಾರೆ ಕ್ಯಾಂಪ್ ಒಳಗೆ. ಆ ಕ್ಯಾಂಪ್ ಒಳಗೆ ನೋಡ್ಕೊಳಕ್ಕೆ ಅವ್ರಿಗೆ ಫೆಸಿಲಿಟೀಸ್ ಇಲ್ಲ, ಲಾಜಿಸ್ಟಿಕ್ಸ್ ಇಲ್ಲ, ಮೆಡಿಕಲ್ ಫೆಸಿಲಿಟಿ ಅಂತೂ ಝೀರೋ. ಸೊ ನೀವ್ ನೋಡಕ್ ಹೋದ್ರೆ ಒಂದು ಎಲಿಫೆಂಟ್ ಗೆ ನೀವ್ ಹೆಂಗ್ ನೋಡ್ಕೋಬೇಕು ಗೌರವಗೆ, ಇದು ಮಾಡ್ತಾ ಇಲ್ಲ. ನೀವ್ ಹಾಗೆ ಹೇಳ್ತಾ ಇದ್ರೆ ಬೇರೆ ದೇಶ ಒಂದು ಎನ್ವೈರನ್ಮೆಂಟ್ ಅಂದ್ರೆ ಏನೋ ಒಂದು ಮಾಡ್ಬೇಕಂದ್ರೆ ಪ್ರಯತ್ನ ಮಾಡ್ತಾರೆ. ಇಲ್ಲಿ ಬರೇ ಮಾತು. ಆಮೇಲೆ ಇದು ಬೇರೆ ನಮ್ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಲ, ನಮ್ ಸೆಂಟ್ರಲ್ ಗವರ್ಮೆಂಟ್ ಇದೆಯಲ್ಲ, ಅದಂತ ದುರ್ಯೋತ್ತದ ಯಾವ್ದು ಇಲ್ಲ. ಹೇಳೋದು ಹಿಂಗ್ ಮಾಡ್ಬಾರ್ದು ಅಂದ್ಬಿಟ್ಟು ಇದು ಎಲಿಫೆಂಟ್ ಕಾರಿಡಾರ್ ಉಳಿಸ್ಬೇಕು, ಫಾರೆಸ್ಟ್ ಉಳಿಸ್ಬೇಕಂತಾರೆ. ಅವರೇ ಪರ್ಮಿಷನ್ ಕೊಡ್ತಾರೆ, ಮೈನಿಂಗ್ ಮಾಡು, ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮಾಡು, ಎಲ್ಲಾ ಮಾಡು, ಲೀನಿಯರ್ ಪ್ರಾಜೆಕ್ಟ್ ಮಾಡಿದ್ರೆ ಅವರೇ ಕೊಡ್ತಾರೆ ಪರ್ಮಿಷನ್. ಸೊ ಎಲ್ಲೋ ಒಂದ್ ಕಡೆ ನಾವು ಸೀರಿಯಸ್ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಮಾನವ ಮತ್ತೆ ಮನುಷ್ಯದು ಮಾನವ ಮತ್ತು ವನ್ಯಜೀವಿದು ಸಂಘರ್ಷ ಕಡಿಮೆ ಮಾಡ್ಬೇಕಂದ್ರೆ ಇದು ಎಲ್ಲಾರು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಆಮೇಲೆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಕೆಲಸ ಮಾಡ್ರು, ಒಟ್ಟಿಗೆ ಮಾಡಿದ್ರೆ ಸಾಲ್ವ್ ಆಗೋದು. ನಿಜ. ಬರ್ತೀನಿ ಜೋಸೆಫ್ ಸರ್ ನಿಮ್ಮ ಹತ್ರ. ಆಮೇಲೆ ಬಿಟ್ಬಿಡೋದು. ಹೌದು. ಶಶಿಧರ ಶೆಟ್ಟಿ ಅವರೇ, ಈಗ ನಾನು ಶಿಕ್ಷಣ ಮಂತ್ರಿ ಆಗ್ತೀನಿ ಅಂತ ಹೇಳಿದ್ರೆ ನನಗೆ ಶಿಕ್ಷಣದ ಬಗ್ಗೆ ಗಂಧಗಾಳಿ, ನಾನು ಶಾಲೆಯ ಮೆಟ್ಲೆ ಹತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಅದನ್ನು ನಿಭಾಯಿಸೋದು ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಈಗ ಈಶ್ವರ್ ಖಂಡ್ರೆ ಅವರು ಅರಣ್ಯ ಖಾತೆಯನ್ನು ವಹಿಸಿಕೊಂಡಿದ್ದಾರೆ. ಹಾಗಾಗಿ ಆ ಇಲಾಖೆಗೆ ಸಂಪೂರ್ಣವಾಗಿ ಅವರು ನ್ಯಾಯ ಕೊಡ್ತಿದ್ದಾರಪ್ಪ, ಅವ್ರಿಗೆಲ್ಲವೂ ಕೂಡ ಈ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿಗಳ ಸಂರಕ್ಷಣೆ ಇದೆಲ್ಲವೂ ನಿಭಾಯಿಸಿದ್ದಾರೆ ಅಂತ ಅನಿಸುತ್ತಾ?